ಹನುಮಂತು ಈಗ ಕಂಪ್ಲೀಟ್ ಆಗಿ ಆಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಹೌದು, ಬ್ಯಾಕ್ ಟು ಬ್ಯಾಕ್ ಶೋಸ್ ಗಳು ಸಾಕಷ್ಟು ರೀತಿಯಲ್ಲಿ ಶೋಸ್ ಗಳನ್ನ ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು ಬೇರೆ ಬೇರೆ ಕಡೆ ಮಾಡ್ತಾ ಇರ್ತಾರೆ. ಅಂದ್ರೆ ಈವೆಂಟ್ಸ್ ಗಳು ದೊಡ್ಡದಾಗಿರುವಂತಹ ಸ್ಟೇಜ್ ನಲ್ಲಿ ಸುತ್ತಲೂ ಜನರು ಇರ್ತಾರೆ, ಅವರಿಗೆ ಮನೋರಂಜನೆ ಕೊಡುವಂತದ್ದು. ಸಾಕಷ್ಟು ಸರಿಗಮಪ ಸಿಂಗರ್ಸ್ ಗಳು ಕೂಡ ಇರ್ತಾರೆ. ಹನುಮಂತು ಕೂಡ ಅದಕ್ಕೆ ಅಟೆಂಡ್ ಆಗ್ತಾ ಇದ್ದಾರೆ. ಸೂಪರ್ ಆಗಿರುವಂತ ಹಾಡುಗಳನ್ನ ಆಡುತ್ತಾ ಮನೋರಂಜನೆಯನ್ನು ಕೂಡ ನೀಡ್ತಾರೆ. ಅಲ್ಲಿಗೆ ಹೋದ್ರು ಕೂಡ ಅಷ್ಟೇ ಅದೇ ಶರ್ಟ್ ಅದೇ ಮತ್ತೆ ಅದೇ ಪಂಚೆ ಸೂಪರ್ ಅಂತ ಹೇಳ್ಬೋದು. ಬಹಳಷ್ಟು ಖುಷಿ ಆಗುತ್ತೆ ಹನುಮಂತನ ನೋಡಿದ್ರೆ. ಹನುಮಂತು ಬಿಗ್ ಬಾಸ್ ಬಳಿಕ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಸಂಭ್ರಮಾಚರಣೆ ಆಗಿರ್ಬೋದು, ಅಭಿಮಾನಿಗಳ ಕ್ರೇಜ್ ಕೂಡ ಉಂಟು. ಆದ್ರೆ ಅವರು ಸಿಂಪ್ಲಿಸಿಟಿಯನ್ನ ಮಾತ್ರ ಮರೆತಿಲ್ಲ. ಅದೇ ರೀತಿ ಬಹಳಷ್ಟು ಚೆನ್ನಾಗಿ ಎಲ್ಲರೊಟ್ಟಿಗೂ ಕೂಡ ಬೆರೆಯುತ್ತಾ ಹಾಡನ್ನ ಆಡುತ್ತಾ ಮನೋರಂಜನೆ ನೀಡ್ತಾರೆ. ಸಖತ್ತಾಗಿ ಒಂದು ಬೇರೆ ಬೇರೆ ಸಿಂಗರ್ಸ್ ಇರ್ತಲ್ಲ ಅವರ ಜೊತೆ ಕೂಡ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾರೆ, ಎಂಜಾಯ್ ಮಾಡ್ತಾರೆ ಎಲ್ಲರೊಟ್ಟಿಗೂ ಕೂಡ. ನಂತರ ಆಗಾಗ ಕೆಲವೊಂದಿಷ್ಟು ಬಾರಿ ಡ್ಯಾನ್ಸ್ ಮಾಡುತ್ತಾ ರೀಲ್ಸ್ ಗಳನ್ನೆಲ್ಲ ಮಾಡ್ತಿರ್ತಾರೆ, ಫನ್ ಆಗಿರ್ತಾರೆ ಯಾವಾಗ್ಲೂ ಕೂಡ. ಹನುಮಂತನ ಜೊತೆ ಇರಬೇಕು ಅಂದ್ರೆ ತುಂಬಾ ಜನರಿಗೂ ಕೂಡ ಇಷ್ಟವಾಗುತ್ತೆ. ಹನುಮಂತನ ಹಾಡುಗಳು ಅಷ್ಟೇ ಚೆನ್ನಾಗಿರುತ್ತೆ. ಸ್ಟೇಜ್ ಮೇಲೆ ನಿಂತು ಹನುಮಂತು ಆಡ್ತಾ ಇದ್ರೆ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾರೆ. ಆ ರೀತಿ ಪರ್ಫಾರ್ಮೆನ್ಸ್, ಆ ರೀತಿಯ ಮನೋರಂಜನೆ ಹನುಮಂತು ಸದಾ ನೀಡ್ತಾರೆ.